ಆಯ್ತು. ನೀವು ಹೋಗ್ಬೇಕು ಅಂದ್ರೆ ನಾನು ನಿಮ್ಮನ್ನ ತಡೆಯಲ್ಲ. ಆದ್ರೆ ನನ್ನ ಜೊತೆ ಯಾಕೆ ಅಪರಿಚಿತರ ತರ ನಡ್ಕೋತಿದ್ದೀರಾ ನೀವು? ಅದೇ ನನಗೆ ಅರ್ಥ ಆಗ್ತಿಲ್ಲ ರಾಜ್. ನಮ್ಮ ಮಧ್ಯೆ ಮುಂಚೆಯಿಂದ ಇದ್ದ ಆತ್ಮೀಯತೆ, ಸಲುಗೆ, ಆ ಸ್ನೇಹ ಎಲ್ಲ ಎಲ್ಲಿ ಹೋಯ್ತು? ಯಾಕೆ ಯಾರೋ ಸ್ಟ್ರೇಂಜರ್ ತರಹ ಬಿಹೇವ್ ಮಾಡ್ತಿದ್ದೀರಾ? ನಾವು ಸ್ಟ್ರೇಂಜರ್ಸ್ ಆಗಿದ್ರೇನೆ ಚೆನ್ನಾಗಿರ್ತಿತ್ತು ಮುನಿಯಮ್ಮ. ನೀವು ನನಗೆ ಸಿಗ್ಬಾರ್ದಾಗಿತ್ತು, ನಾನು ನಿಮಗೆ ಸಿಗ್ಬಾರ್ದಾಗಿತ್ತು. ನೀವು ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅಂದ್ಕೊಂಡೆ. ನಿಮ್ಮ ಜೊತೆ ಕಳೀತಾ ಇರೋ ಪ್ರತಿ ಕ್ಷಣನೂ ಸ್ವರ್ಗ ಅಂದ್ಕೊಂಡೆ. ನಾನು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಈ ಥರ ಒಂದಿನ ನಿಮ್ಮಿಂದ ದೂರ ಹೋಗ್ತೀನಿ ಅಂತ. ಆ ನೋವು ನರಕಕ್ಕಿಂತ ಹಾರಿಬಲ್ ಆಗಿರುತ್ತೆ ಅಂತ. ನನ್ನಿಂದ ಆಗ್ತಿಲ್ಲ ಮುನಿಯಮ್ಮ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ. ಬಟ್ ನಾನು ಹೋಗಲೇಬೇಕು. ನಾನು ಯಾರ ಮಗ ಅನ್ನೋದು ಗೊತ್ತಾಗಿ ನೀವೇ ನನಗೆ ಗೆಟ್ಟೋಟ್ ಅನ್ನೋಕ್ಕಿಂತ ಮುಂಚೆ ನಾನು ಹೋಗ್ಬೇಕು. ಶಿವಾನಿ ಆರಾಧನಾಗೆ ಪೇಮೆಂಟ್ ಮಾಡಿದ್ಲಂತ? ನಾನ್ಸೆನ್ಸ್. ಅವಳು ಯಾಕಿಂತ ಕೆಲಸ ಮಾಡಿದ್ಲು? ಅದಕ್ಕೆ ಸುಶಾಂತ್ ಮನೆಗೆ ಬರ್ತಿರೋದು. ಅವನಿಗೆ 1 ಲಕ್ಷ ಸಿಕ್ಕಿದೆ. ಓ ಗಾಡ್, ನನಗೇನ್ ಸಾಧಿಸ್ದಂಗಾಯ್ತು. ಈ ಹತ್ಯೆನ ನಂಬ್ಕೊಂಡು ನನ್ನ ಜೀವನ ಹಳ್ಳಕ್ ಬಿದ್ದಂಗಾಯ್ತು. ಈಗೇನ್ ಮಾಡ್ಲಿ? ಸುಶಾಂತ್ ಸೋತು ಮನೆಗೆ ಬಂದಿದ್ರೆ ನಂಗೆ ಇಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಆದ್ರೆ ಗೆದ್ದು ಕೈಯಲ್ಲಿ 1 ಲಕ್ಷ ತಗೊಂಡ್ ಬರ್ತಿದ್ದಾನೆ. ಅಮ್ಮು, ಅಮ್ಮು, ಅಮ್ಮ, ಅಲ್ಲೇನೆ ಮಾಡ್ತಾ ಇದೆಯಾ ಒಬ್ಳೆ ಕುತ್ಕೊಂಡು? ಬಾರ ಇಲ್ಲಿ. ನಾನು ಸುಶಾಂತ್ಗೆ ಇಷ್ಟವಾದ ಅಡಿಗೆ ಮಾಡ್ತಾ ಇದ್ದೀನಿ. ಅವನ್ಗೆ ಶಾವ್ಗೆ ಪಾಯಸ ಮಾಡ್ಲಾ ಅಥವಾ ಕ್ಯಾರೆಟ್ ಹಲ್ವಾ ಮಾಡ್ಲಾ ಅಥವಾ ಎರಡು ಮಾಡ್ಬಿಡ್ಲಾ? ಏನಂತೀಯ? ಓ ಗಾಡ್, ಅವನ್ಗೆ ಏನ್ ಇಷ್ಟನೋ ಅದ್ ಮಾಡಮ್ಮ. ಅಮ್ಮು, ಅವನಿಗೆ ಯಾವ್ದು ಇಷ್ಟವಾದ ಅಡಿಗೆ ಅಂತ ನನಗಿಂತ ಜಾಸ್ತಿ ನಿನಗೆ ಅಲ್ವೇನೆ ಗೊತ್ತಿರೋದು. ಅಲ್ಲಿ ಒಬ್ಳೆ ಕೂತಿರ್ಬೇಡ, ಬಾರೆ ನನಗೆ ಹೆಲ್ಪ್ ಮಾಡು. ಅತ್ತೆ, ಅವನಿಗೆ ಎರಡು ಇಷ್ಟ ಅಂತ ನನಗೆ ಗೊತ್ತು. ಎರಡನ್ನೂ ಮಾಡೋಣ. ಯು ಡೋಂಟ್ ವರಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಏನು, ನೀನ್ ಅಡ್ಗೆ ಮಾಡೋದಾ? ನಿನಗೆಲ್ಲ ಅದೆಲ್ಲ ಬರತ್ತೆ ದಿಶಾ? ಬರ್ದೇ ಇದ್ರೆ ಏನು, ಸುಷ್ಗೋಸ್ಕರ ಕಲ್ತ್ಕೋತೀನಿ. ಓ, ನೀವ್ ಈಗ ಅಡುಗೆ ಕಲ್ತ್ಕೊಂಡು ಅಡುಗೆ ಮಾಡಿ ನನ್ನ ಮಗನಿಗೆ ಬಡಿಸ್ತಿರೋ? ಯಾ, ಈ ಕಾರ್ಯಕ್ರಮ ಅವನಿಗೇನಾದ್ರು ಗೊತ್ತಾಯ್ತು ಅಂತ ತಿಳ್ಕೊ, ಬರ್ತಾ ಇರೋನು ಹಾಗೆ ಓಡ್ ಹೋಗ್ಬಿಡ್ತಾನೆ ಅಷ್ಟೇ. ಮಾವ ಸುಮ್ಮನಿರ್ರಿ, ಯಾಕೆ ಅವಳನ್ನ ರೇಗಿಸ್ತೀರಾ? ಪಾಪ ಅವಳು ಅಡಿಗೆ ಮಾಡ್ಲಿ. ಮೊದ್ಲು ತಿನ್ನೋದ್ ಕಲೀಲಿ. ಸುಮ್ಮನಿರ್ರಿ. ಮಾತ್ರ ಸಾವಿತ್ರಿ, ಈ ಮನೆಯಲ್ಲಿ ನೀನು ಇಷ್ಟೊಂದು ಸಂತೋಷವಾಗಿರೋದು ನೋಡಿ ಎಷ್ಟು ದಿನ ಆಗೋಯ್ತು. ನಾನು ಮಗ ಮನೆಗೆ ಬರ್ತಿರೋದು 3 ಆನೆ ಬರ ಬಂದಾಗ ನಿನ್ಗೆ ಅಲ್ವಾ? ನಿನ್ಗೆ ಸಂಭ್ರಮ ನೋಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಹೌದು ರೀ, ಇದು ಸಂಭ್ರಮನೇ. ಅಯ್ಯೋ, ಅಂದಾಗೆ ಕಾಂಚನ, ನೀನು ಆರತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೋಬೇಕಾಯ್ತಾ? ನಮ್ ಸುಶಾಂತ ಗೊತ್ತಲ್ವಾ ರೀ, 1 ನಿಮಿಷ ಇರೋ, ಆರತಿ ಮಾಡ್ತೀನಿ ಅಂತಂದ್ರೆ ಮಾತೆ ಕೇಳಿಸ್ಕೊಳ್ಳಲ್ಲ, ಕಿವಿಗೆ ಹಾಕೊಳ್ಳಲ್ಲ, ಹಾಗೆ ನುಗ್ಬಿಡ್ತಾನೆ. ಅದಕ್ಕೆ ನೀನು ಬೇಗ ಬೇಗ ಆರತಿ ತಟ್ಟೆ ರೆಡಿ ಮಾಡ್ಕೋಬೇಕು. ಏನ್ ಪ್ರೀತಿ ಅಮ್ಮ ಮಗ ಅಂದ್ರೆ. ಈ ಪ್ರೀತಿನ 1% ಆದ್ರೂ ಈ ಮಗಳ ಮೇಲೆ ತೋರ್ಸಿದ್ಯಾ? ಅತ್ತೆ, ಅಮ್ಮು ಯಾಕೋ ತುಂಬಾ ಡಲ್ ಆಗಿದ್ದಾಳೆ ನೋಡಿ. ಯಾಕಮ್ಮ ಸಪ್ಪಗಿದ್ಯಾ? ಏನೂ ಇಲ್ಲ. ಏನಾಯ್ತು? ಅಲ್ಲ ಅಮ್ಮು, ತಮ್ಮ ಬರ್ತಾನೆ ಅಂತ ಖುಷಿ ಆಗಿರ್ತೀಯ ಅನ್ಕೊಂಡೆ. ನೀನ್ ನೋಡಿದ್ರೆ ಡಲ್ ಆಗ್ಬಿಟ್ಟಿಯಲ್ಲೇ. ಹುಷಾರಿಲ್ವೇನೆ? ಹೊಟ್ಟೆಯಲ್ಲಿ ದಗ ದಗ ಅಂತ ಬೆಂಕಿ ಉರಿತಿದ್ರು ಮುಖದಲ್ಲಿ ಮಾತ್ರ ನಗು ಮಾಯ ಆಗ್ಬಾರ್ದು. ಹಾಗೇನಾದ್ರೂ ಮಾಯ ಆಗ್ಬಿಟ್ರೆ ಯಾಕೆ ಏನು ಅಂತ 100 ಪ್ರಶ್ನೆ ಇವ್ರದು. ಅಮ್ಮು, ಏನಾಯ್ತಮ್ಮ? ಯಾಕೆ ಹೇಳ್ತಾ ಇದ್ದಾಳೆ? ನೀನೇನಾದ್ರು ಅಂದ್ಯಾ? ಯಾಕಮ್ಮ?
ಏನಾಯ್ತು? ಕಣ್ಣೀರು ಹಾಕ್ತಾ ಇದೆಯಾ? ಕಣ್ಣೀರು ಹಾಕುವಂಥದ್ದು ಏನಾಗಿದೆ ಮಗಳೇ? ಸಾರಿ ಅಪ್ಪ, ಗೊತ್ತಿಲ್ಲ. ಮೇ ಬಿ ನನ್ನ ತಮ್ಮ 6 ತಿಂಗಳಾದ್ಮೇಲೆ ಬರ್ತಿದ್ದಾನಲ್ವಾ, ಆ ಸಂತೋಷ ಈ ಥರ ಕಣ್ಣೀರ್ ರೂಪದಲ್ಲಿ ಹೊರಗಡೆ ಬರ್ತಿದೆ ಅನ್ಸುತ್ತೆ. ನನ್ ಗಾಬರಿ ಆಗ್ಬಿಟ್ಟೆ ಮಗಳೇ. ಇದು ಆನಂದ ಬಾಷ್ಪ ಅಲ್ವಾ? ಸಂತೋಷಕ್ಕೆ ಬರ್ತಾ ಇರೋದು. ಮಗಳೇ, ತಮ್ಮ ಅಂದ್ರೆ ನಿನಗದೆಷ್ಟು ಪ್ರೀತಿ. ನಾನೆಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ಬಹಳ ದಿನಗಳ ನಂತರ ಅವನ ಮನೆಗೆ ಬರ್ತಿದ್ದಾನೆ ಮಗಳೇ. ಅವನು ಬರುವಾಗ ನೀನು ಈ ರೀತಿ ಕಣ್ಣೀರು ಹಾಕ್ತಾ ಇದ್ರೆ ಅವನು ನೊಂದ್ಕೊಳ್ಳಲ್ವಾ? ಅಲ್ವಾ? ನಗನಗ್ತಾ ಇರಬೇಕು, ನಗನಗ್ತಾ ಇರಬೇಕು. ಸಂತೋಷನ ಕಣ್ಣೀರಿಂದ ವ್ಯಕ್ತಪಡಿಸಬಾರ್ದು ಮಗಳೇ. ಸರಿಯಪ್ಪ, ನಗ್ತೀನಪ್ಪ, ನಗ್ತೀನಿ. ಚಾಣೆ ನೀನು. ಮನೆಗೆ ಬರ್ತಿರೋದು ನನ್ನ ತಮ್ಮ ಸುಶಾಂತ್ ಮಾತ್ರ ಅಲ್ಲ, ಈ ಮನೆ ಸಂತೋಷ. ನಗ್ತೀನಪ್ಪ, ನಗ್ತೀನಿ. ಅಮ್ಮ, ನೀನು ಹೋಗಿ ಅಡಿಗೆ ಕೆಲಸ ಮಾಡ್ಕೊ, ನಾನು ಆರತಿ ತಟ್ಟೆ ರೆಡಿ ಮಾಡ್ತೀನಿ. ಸರಿನಮ್ಮ, ಹೋಗು ಹೋಗು. ಆಯ್ತಮ್ಮ. ಅಪ್ಪ, 1 ನಿಮಿಷ, ದೇವ್ರ ಮನೆಗೆ ಹೋಗಿ ಆರತಿ ತಟ್ಟೆ ರೆಡಿ ಮಾಡ್ಕೊ ಬರ್ತೀನಿ. ಆಯ್ತಮ್ಮ, ಆಯ್ತಮ್ಮ. ಈ ಮನೆಯಲ್ಲಿ ಇಂಥ ಸಂಭ್ರಮ ನೋಡಿ ಎಷ್ಟು ದಿವಸ ಆಗೋಯ್ತು. ಭಗವಂತ, ಈಗ ಈ ಮನೆಗೆ ಹೊಸ ಕಳೆ ಕೊಟ್ಟಿದ್ಯಾ. ಇದು ಹೀಗೆ ನಿರಂತರವಾಗಿರ್ಲಿ, ನಿರಂತರವಾಗಿರ್ಲಿ. ರಾಜು, ಮನೆ ಬಿಟ್ಟು ಹೊರಟ್ಬಿಟ್ಟಿಯಪ್ಪ. ಅಜ್ಜಿ, ನನ್ನ ಮನೆಗೆ ನಾನು ಹೋಗ್ಲೇಬೇಕಲ್ವಾ? ಇಷ್ಟು ದಿವಸ ನಮ್ಮ ಜೊತೆಗೆ ಇದ್ದು ನಮ್ಮಲ್ಲೇ ಒಬ್ನಾಗಿದ್ದೆ. ಈಗ ನೀನ್ ಹೋಗ್ತೀಯ ಅಂದ್ಮೇಲೆ ನಮ್ಗೆ ತುಂಬಾ ನೋವಾಗ್ತಿದೆ ಕಣಪ್ಪ. ಅಜ್ಜಿ, ಇಷ್ಟು ದಿನ ನಿಮ್ಮ ಮನೆ ನಂಗೆ ಆಶ್ರಯ ಕೊಟ್ಟಿದ್ದೀರಾ. ನಿಮ್ಮ ಮೊಮ್ಮಗಂತರ ನನ್ನ ನೋಡ್ಕೊಂಡಿದ್ದೀರಾ. ಹೊಟ್ಟೆ ತುಂಬ ಊಟ ಹಾಕಿದ್ದೀರಾ. ನಾನು ಎಲ್ಲೇ ಇದ್ರೂ ಈ ಪ್ರೀತಿನ ನೆನೆಸ್ಕೋತಾನೆ ಇರ್ತೀನಿ. ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ರಾಜು, ಒಬ್ಬಂಟಿ ಆದ ನನಗೆ ನೀನು ಆರಾಧನಾ ಮೊಮ್ಮಕ್ಕಳ ಪ್ರೀತಿ ಕೊಟ್ರಿ. ನನ್ನ ಜೀವ ಇರೋ ತನಕ ಅದನ್ನೆಲ್ಲ ಮರೆಯಲ್ಲಪ್ಪ. ರಾಜ್, ಯಾಕೆ ಇದಕ್ಕಿದ್ದಾಗೆ ಹೊರಟ್ಬಿಟ್ಟೆ? ಏನಾಯ್ತು? ಆಂಟಿ, ನಾನು ಯಾವ ಕೆಲಸಕ್ಕೆ ಅಂತ ಇಲ್ಲಿ ಬಂದಿದ್ನೋ ಅದು ಆಗಿದೆ. ಇನ್ನು ನಾನು ಇಲ್ಲಿರೋಕ್ಕಾಗಲ್ಲ, ಓಡಲೇಬೇಕು. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆಂಟಿ. ಹುಷಾರು. ನೀನು ಹೊರಟಿದೀಯಾ ಅಂತ ಆರಾಧನಾ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಇವತ್ತೇ ಹೋಗ್ಬೇಕಾ ನೀನು? ಇದೊಳ್ಳೆ ಚೆನ್ನಾಗಿದೆ ಕಣೆ. ನೀನು ಹೋಗ್ತಾ ಇರೋದು ನನಗೆ ನೋವಾಗ್ತಾ ಇದೆ ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ. ನನ್ನ ಮಗಳಿಗೆ ನೋವಾಗ್ತಾ ಇದೆ ಅನ್ನೋದೇನು? ನೀನು ಆಗಾಗ ಇಲ್ಲಿಗೆ ಬರ್ತಾ ಇರಪ್ಪ. ಇಲ್ಲ ಆಂಟಿ, ಇನ್ಯಾವತ್ತೂ ಈ ಕಡೆ ನಾನು ಬರೋದಿಲ್ಲ. ಮಹೇಶ್ ಸರ್, ಆಂಟಿನ ನಿಮ್ಮಿಬ್ಬರು ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಜೀವನ ತುಂಬ ಚಿಕ್ಕದು ಮಹೇಶ್ ಸರ್. ಸಾಧ್ಯವಾದರೆ ಅದನ್ನು ಒಳ್ಳೆ ನೆನಪುಗಳಿಂದ ತುಂಬಿಸ್ಕೋಬೇಕು. ಅದು ಬಿಟ್ಟು ಜಗಳ ಆಡಿ ಮನಸ್ತಾಪ ಬೆಳೆಸ್ಕೊಂಡ್ರೆ ಹೀಗೆ ಮುಗ್ದೋಗುತ್ತೆ. ನಾನು ತಪ್ಪಾಗಿ ಮಾತಾಡಿದರೆ ಸಾರಿ, ಆದರೆ ನಿಮ್ಮಿಂದ ತುಂಬ ಕಲ್ತಿದ್ದೀನಿ. ಎಲ್ಲದಕ್ಕೂ ಥ್ಯಾಂಕ್ಸ್. ರಾಜಲಕ್ಷ್ಮಿ, ನಾನು ನೀನು ಎಷ್ಟೇ ಜಗಳ ಆಡಿದ್ರು ನಿನ್ನ ತುಂಬ ಹಚ್ಕೊಂಡಿದ್ದೀನಪ್ಪ ನಾನು. ಆಗಿದ್ದನ್ನೆಲ್ಲ ಬಿಟ್ಟಾಕು, ಇನ್ನಾದರೂ ಚೆನ್ನಾಗಿರೋಣಪ್ಪ. ನಮ್ಮನ್ನೆಲ್ಲ ಮರ್ತು ಬಿಡ್ಬೇಡಪ್ಪ. ಅವಾಗ ಬರ್ತಾರೆ ಈ ಕಡೆ.
ಹೋಗ್ಬೇಡ ಅಂತ ಹೇಳ್ಬೇಕಂತ ಅನಿಸ್ತಿದೆ, ಆದ್ರೆ ಆ ಥರ ಹೇಳೋಕ್ಕಾಗಲ್ಲ. ಈ ಎಮೋಷನಲ್ ಡ್ರಾಮಾ ನೋಡೋದಕ್ಕಾಗ್ತಾ ಇಲ್ಲ. ಸದ್ಯ ಈ ರಾಜ್ ಇಲ್ಲಿಂದ ಹೋಗ್ತಾ ಇದ್ದಾನೆ. ಇನ್ಮೇಲೆ ಆರಾಧನ ಬಾಲ ಒಟ್ಟಾರ್ಧಲ್ಲಿ ಇರಲ್ಲ, ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ತಾಳೆ ಅನ್ಸುತ್ತೆ. ಬ್ರೋ, ನಾನು ಎಲ್ಲಿಗೆ ಹೋಗ್ತೀನಿ? ಬೆಂಗಳೂರಲ್ಲೇ ಇರ್ತೀನಿ, ಸಿಗ್ತಾನೆ ಇರ್ತೀನಿ. ನಾನೇ ನೋಡ್ತೀನಿ. ತಗೊಳ್ರಿ. ಈಗಲೇ ಕೊಟ್ಬಿಡ್ತೀಯ ಸಾವಿತ್ರಿ ನನಗೆ? ನನ್ನ ಮಗ ಬರ್ತಿದ್ದಾನೆ, ಕುತ್ಕೊಂಡು ಒಟ್ಟಿಗೆ ತಿಂತೀವಿ, ಆಮೇಲೆ ಕೊಡ್ಬೋದಲ್ಲ ನೀನು. ಅಯ್ಯೋ ರೀ, ಬರೀ ರುಚಿ ನೋಡಿ ಹೇಳಿ ಸಕ್ಕರೆ ಕರೆಕ್ಟ್ ಆಗಿ ಹಾಕಿದ್ದೀನ ಅಂತ. ನಮ್ಮ ದೇಶದ ಹೆಣ್ಮಕ್ಳಿಗೆ ತಾವು ಮಾಡೋ ಅಡುಗೆನ ಫಸ್ಟ್ ಗಂಡ ರುಚಿ ನೋಡ್ಬೇಕು, ಅದೊಂದು ಆಸೆ ಇದ್ದೇ ಇರುತ್ತೆ. ಹೌದು ರೀ. ಅದ್ಭುತ. ಅರೆ ರೇ 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 ರೇ, ಗಂಡ ಹೆಂಡತಿ ಮುಖದಲ್ಲಿ ಖುಷಿ ನಾಟ್ಯವಾಡ್ತಾ ಇದೆ. ಮನೆ ತುಂಬಾ ಸಡಗರ. ಅಡಿಗೆ ಮನೆಯಲ್ಲಿ ಕ್ಯಾರೆಟ್ ಹಲ್ವದ ಪರಿಮಳ, ಹೆಸರು ಬೇಳೆ ಸಾರಿಗೆ ಒಗ್ಗರಣೆ ಬಿದ್ದ ಸದ್ದು. ಅಂದ್ರೆ ನಮ್ ಸುಶಾಂತ ಮನೆಗೆ ಬರ್ತಿದ್ದಾನ? ಹೌದು ಮೂರ್ತಿ. ಮೂರ್ತಿ, ನಾನು ಈಗಷ್ಟೇ ಇವ್ರಿಗೆ ಹೇಳ್ತಾ ಇದ್ದೆ, ಸುಶಾಂತ್ ಮನೆಗ್ ಬರ್ತಾ ಇದ್ದಾನೆ, ಮೂರ್ತಿನ ಊಟಕ್ಕೆ ಕರೀರಿ ಅಂತ. ನೋಡಿ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಹಾಗಾದ್ರೆ ನನಗೆ ಹಬ್ಬದ ಊಟ ಮಿಸ್ ಆಗ್ತಿಲ್ಲ. ಹಾ, ಅದೇನ್ ಗೊತ್ತಾತಿಗೆ, ನಿಮ್ಮ ಧರ್ಮದ ಮುಖದ ಮೇಲಿರೋ ಖುಷಿ ನೋಡಿ ಸಂತೋಷಕ್ಕೆ ನನ್ನ ಹೊಟ್ಟೆ ತುಂಬೋಯ್ತು. ಮೂರ್ತಿ, ಸುಶಾಂತ್ ಮನೆಗೆ ಬರ್ತಿದ್ದಾನೆ ಅನ್ನೋ ವಿಷಯ ಕೇಳ್ತಿದ್ದಾಗೇನೆ ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗೋಯ್ತು ಗೊತ್ತೇನೋ. ಆ ಕ್ಷಣದಿಂದ ಈ ಕ್ಷಣದವರೆಗೂ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಕಣೋ. ಹೌದು ಧರ್ಮ, ಮನೆ ಮಗ ಮನೆಗೆ ಬರ್ತಾನೆ ಅನ್ನೋ ಖುಷಿನ ತಂದೆ ತಾಯಿಗೆ ಹೊರಗಿನವ್ರು ತಂದು ಕೊಡಕ್ಕಾಗತ್ತಾ? ಅಮ್ಮು, ಟೈಮ್ ಆಯ್ತು, ಬೇಗ ನಡಿ. ಎಲ್ಲಿಗೆ? ನಾವು ಸುಶಾಂತ್ನ ಕರ್ಕೊಂಡ್ ಬರೋಣ. ರೀ, ನೋಡ್ರಿ ನಮ್ ದಿಶನ್ ಖುಷಿನ. ಅಲ್ಲ ದಿಶಾ, ನೀನ್ ಎಲ್ಲಿಂದ ಸುಶಾಂತ್ನ ಕರ್ಕೊಂಡ್ ಬರ್ತೀಯ? ಅವ್ನ್ ಎಲ್ಲಿದ್ದಾನೋ ಅಲ್ಲಿಂದ ಆತೆ. ಅವನ್ ಎಲ್ಲಿದ್ದಾನೆ ಅಂತ ನಿನಗೆ ಹೇಗೆ ಗೊತ್ತು? ನನಗ್ ಗೊತ್ತಿಲ್ಲ, ಆದ್ರೆ ಅಮ್ಮಗ್ ಗೊತ್ತು. ನಾನು ಹೊರಡ್ತೀನಿ.